ಹಾಯ್ ಹಲೋ ನಮಸ್ಕಾರ ಮಿಸ್ಟರ್ ಶ್ರೀಹರ್ಷ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇವತ್ತು ಡಿಸೆಂಬರ್ 25 ಅಂದ ತಕ್ಷಣ ನಮಗೆ ನೆನಪಾಗೋದೇನು? ಕ್ರಿಸ್ಮಸ್. ಹಾಗೆ ಅದರ ಜೊತೆಗೇನೆ ಇವತ್ತು ನೆನಪು ಮಾಡ್ಕೊಳ್ಬೇಕಾಗಿರುವಂಥ ದಿನ ಕಾರಣ ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಚಿತ್ರ ಮ್ಯಾಕ್ಸ್ ಇವತ್ತು ರಿಲೀಸ್ ಆಗಿದೆ. ಸೊ ಹೇಗಿತ್ತು ರೆಸ್ಪಾನ್ಸ್? ಡೈರೆಕ್ಷನ್ ಹೇಗಿದೆ? ಅದಾದಮೇಲೆ ಚಿತ್ರದಲ್ಲಿರೋ ಆರ್ಟಿಸ್ಟ್ಗಳು ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಸುದೀಪ್ ಅವ್ರ ಮುಂದೆ, ಹಾಗೆ ಅದರಲ್ಲಿರೋ ಮ್ಯೂಸಿಕ್ ಹೇಗಿದೆ, ಸಾನಟ್ರು ಹೇಗೆ ಕೆಲಸ ಮಾಡಿದ್ದಾರೆ, ಅದೆಲ್ಲದನ್ನು ನಿಮ್ಮ ಮುಂದೆ ಇಡಬೇಕು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ತುಂಬ ದಿನಗಳಾದಮೇಲೆ ಕಿಚ್ಚ ಸುದೀಪ್ ಅವರು ಸ್ಕ್ರೀನ್ ಮೇಲೆ ಬಂದಿರೋದು ತುಂಬಾ ಖುಷಿ ಕೊಡುತ್ತೆ. ಆ ಆಂಗ್ರಿ ಯಂಗ್ ಮ್ಯಾನ್ ನಾವೇನು ಬಚ್ಚನ್ ಮೂವಿನಲ್ಲಿ ನೋಡಿದ್ವಲ್ವಾ, ಆ ಬಚ್ಚನ್ ಮೂವಿನಲ್ಲಿರೋ ಆಂಗ್ರಿ ಯಂಗ್ ಮ್ಯಾನ್ ಕಿಚ್ಚ ಸುದೀಪ್ ಅವ್ರು ಏನಿದ್ದಾರೆ ಅವರು ತೆರೆ ಮೇಲೆ ಕಾಣಿಸ್ಕೊಂತಾರೆ, ಇದು ಮಾತ್ರ ಕನ್ಫರ್ಮ್. ಸೊ ಮ್ಯಾಕ್ಸಿಮಮ್ ಮಾಸು ಅಂತ ಏನು ಸಾಂಗ್ ಬರುತ್ತೆ ಆ ಸಾಂಗ್ ನಂಗೆನೆ ಇವರಲ್ಲಿ ಒಂದು ಮಾಸ್, ಆ ಒಂದು ಆ್ಯಕ್ಟಿಂಗ್, ಆ ಆ್ಯಟಿಟ್ಯೂಡ್ ಪಕ್ಕ ನಿಮಗೆ ಕಾಣುತ್ತೆ. ಸೊ ಈ ಚಿತ್ರ ಲೈಕ್ ಏನು ಮ್ಯಾಕ್ಸ್ ಹೇಗೆ ಶುರುವಾಗುತ್ತೆ? ಸೊ ಮ್ಯಾಕ್ಸ್ ಹೇಗೆ ಶುರುವಾಗುತ್ತೆ ಅಂದರೆ ಇದೊಂದು ರಾತ್ರಿ ನಡೆಯುವಂಥ ಘಟನೆ. ಸೊ ರಾತ್ರಿ ಏನಾಗುತ್ತೆ, ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅವರಿಂದ ಆಗುವ ತಪ್ಪೇನಿದೆ ಆ ತಪ್ಪಿಂದ ಈ ಒಂದು ಚಿತ್ರ ಶುರುವಾಗುತ್ತೆ. ಆದರೆ ಈ ಚಿತ್ರದ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ ಪ್ರತಿಯೊಂದು ವಿಷಯವನ್ನು ಕಿಚ್ಚ ಸುದೀಪ್ ಅವರ ಹ್ಯಾಂಡ್ಲ್ ಮಾಡ್ತಾರೆ. ಸೊ ಚಿತ್ರದಿಂದ ಮೊದಲು ಶುರುವಾದಾಗಿಂದ ಕೊನೆಯವರೆಗೂ ಕಿಚ್ಚ ಸುದೀಪ್ ಅವರು ಎಲ್ಲೂ ಕೂಡ ಒಂದೇ ಒಂದು ಕ್ಲೂ ಬಿಡದೇ ಇರೋ ಥರ ಚಿತ್ರವನ್ನು ಮುಂದೆ ತೊಗೊಂಡು ಹೋಗ್ತಾರೆ. ಸೊ ಇದನ್ನು ಲೈಕ್ ತಮ್ಮ ಭುಜದ ಮೇಲೆ ಎತ್ಕೊಂಡು ಏನು ವಿಜಯ್ ಕಾರ್ತಿಕೇಯನ್ ಏನು ಹೆಣೆದಿದ್ದಾರೆ ಕಥೆನ, ಅದನ್ನು ಕಿಚ್ಚ ಸುದೀಪ್ ಅವರು ಸ್ಕ್ರೀನ್ ಮೇಲೆ ತಂದಿರೋದ್ರಲ್ಲಿ ನಿಜವಾಗ್ಲೂ ಹೇಳ್ತೀನಿ ಎಲ್ಲೂ ಕೂಡ ಮೋಸ ಇಲ್ಲ. ಸೊ ಈ ಒಂದು ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅವರ ಕ್ಯಾರೆಕ್ಟರ್ ಏನು? ಸೊ ಕಿಚ್ಚ ಸುದೀಪ್ ಅವರು ಇಲ್ಲಿ ಪೊಲೀಸ್ ಆಗಿ ಕಾಣಿಸ್ಕೊತಾರೆ. ಹಾಗೆ ಅವರ ಹೆಸರು ಅರ್ಜುನ್ ಮಹಾಕ್ಷಯ ಅಂತ. ಸೊ ಮ್ಯಾಕ್ಸ್ ಅಂತ ಅದಕ್ಕೋಸ್ಕರನೇ ಕರೆಯೋದು. ಸೊ ಇಲ್ಲಿ ಸಹ ಕಲಾವಿದರು ಅಂತ ಬಂದಾಗ ನಾನು ಹೇಳಿದ್ನಲ್ವಾ, ಮಂಜನಾ ಇರ್ಬೋದು, ಅದೇ ಬಿಗ್ ಬಾಸಲ್ಲಿರೋ ಮಂಜನಾ, ಸುಕೃತ ವಾಗ್ಲೆ ಇರ್ಬೋದು, ಪ್ರವೀಣ್ ಅವ್ರು ಇರ್ಬೋದು, ಆದಮೇಲೆ ಸಂಯುಕ್ತ ಹೊರನಾಡ್ ಅವ್ರು ಇರ್ಬೋದು, ಗೋವಿಂದ ಗೌಡ ಅವ್ರು ಇರ್ಬೋದು. ಸೊ ಸಹ ಕಲಾವಿದರು ಏನಿದ್ದಾರೆ ಒಳ್ಳೆ ಸಪೋರ್ಟಿಂಗ್ ರೋಲನ್ನು ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವ್ರ ಜೊತೆಗೆ. ಕಿಚ್ಚ ಸುದೀಪ್ ಅವರ ತಲೆ ಹೇಗೆ ಓಡುತ್ತೆ, ಆ ತಲೆಯ ಐಡಿಯಾಗಳ ಜೊತೆಗೆ ಇವರೆಲ್ಲರೂ ಓಡಾಡ್ತಾರೆ. ಹಾಗಾಗಿ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಒಳ್ಳೆ ಲೈಕ್ ಆ ಒಂದು ಆ್ಯಕ್ಟಿಂಗ್ ಕ್ರೂ ಏನಿದೆ ಆ ಒಂದು ಕ್ರೂನ ಲೈಕ್ ಕಿಚ್ಚ ಸುದೀಪ್ ಅವರಿಗೆ ಕೊಟ್ಟಿದ್ದಾರೆ ಅಂತಲೇ ಈ ಚಿತ್ರದಲ್ಲಿ ಹೇಳ್ಬೋದು. ಹಾಗೆ ಲೈಕ್ ನಮ್ಮ ವಿಜಯ್ ಕಾರ್ತಿಕೇಯನ್ ಅವರೊಂದು ಕಥೆಯನ್ನು ಕನ್ನಡಕ್ಕೆ ತೊಗೊಂಡು ಬಂದಾಗ, ಅಂದರೆ ಕನ್ನಡದ ನಟನನ್ನು ಇಟ್ಕೊಂಡು ಮಾಡಬೇಕು ಅಂದಾಗ, ಅದರಲ್ಲೂ ಸಣ್ಣ ಪುಟ್ಟ ನಟ ಅಲ್ಲಪ್ಪ, ತುಂಬ ದೊಡ್ಡ ನಟ, ಅಭಿನಯ ಚಕ್ರವರ್ತಿಯನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಆ ಕಥೆಗೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಆ ಶಕ್ತಿಯನ್ನು ಸ್ಕ್ರೀನ್ ಮೇಲೆ ತುಂಬ ಅದ್ಭುತವಾಗಿ ಎಳೆಯಾಗಿ ತಗೊಂಬಂದಿದ್ದಾರೆ. ಪ್ರತಿಯೊಂದು ಸೀನ್ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಒಂದು ರಾತ್ರಿಯಲ್ಲಿ ಆಗೋ ಒಂದು ಕಥೆಯನ್ನು ಸ್ಕ್ರೀನ್ ಮೇಲೆ ತರಬೇಕು, ಪ್ರೇಕ್ಷಕರನ್ನು ಒಂದು 2.5 ಅವರು ಒಂದೇ ಚೇರಲ್ಲಿ ಕೂರಿಸ್ಬೇಕು ಅಂದ್ರೆ ಅದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಆ ಚೇರಲ್ಲಿ ನೀವು 100% ಕೂತೇ ಕೂರ್ತೀರ. ಕಾರಣ ಇಷ್ಟೇ, ಅಷ್ಟು ಅದ್ಭುತವಾಗಿದೆ. ಎರಡನೇದಾಗಿ ಆ್ಯಕ್ಟಿಂಗಿಗೆ ಬಂದರೆ ಅಭಿನಯ ಚಕ್ರವರ್ತಿ, ನಾನಂತರೂ ತುಂಬಾ ಖುಷಿಯಾಗಿದ್ದೀನಿ ಗುರು. ಕಾರಣ ಇಷ್ಟೇ, ಅವರ ಒಂದು ಆ್ಯಕ್ಟಿಂಗ್, ಆ ಒಂದು ಆ್ಯಟಿಟ್ಯೂಡ್, ಆ ಒಂದು ಸ್ವ್ಯಾಗ್, ಅಪ್ಪ ಆ ಸಿಗರೇಟ್ ಹಚ್ಚೋದು, ಹೊಗೆ ಬಿಡೋದು, ಲೈಕ್ ನಾವು ತುಂಬ ವಿಷಯಗಳನ್ನು ಕೇಳಿರ್ತೀವಿ ಚಿತ್ರ ರಿಲೀಸ್ಗೂ ಮುಂಚೆ, ಆ ಸೀನ್ ಹಂಗೆ ಬಂದಿದೆಯಂತೆ, ಈ ಸೀನ್ ಹಂಗೆ ಬಂದಿದೆಯಂತ. ಆದರೆ ಈ ಕ್ವಶನ್ನ ನಾನು ಪ್ರೆಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ನಾನೇ ಕೇಳಿರ್ತೀನಿ, ಸರ್ ಕಾಳಿ ದೇವಿ ಮುಂದೆ ಡ್ಯಾನ್ಸ್ ಮಾಡೋದಿದೆಯಲ್ಲ ಸೀನು, ಆ ಸೀನ್ ಹೆಂಗಿತ್ತು ಅಂತ. ಅವರು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಸರ್ ನಾನು ಹಿಂದೆ ಕಾಳಿ ಇದ್ದಿದ್ದೇ ನೋಡಿಲ್ಲ, ಮುಂದೆ ನಾನು ಡ್ಯಾನ್ಸ್ ಮಾಡ್ಕೊಂಡು ಹೋಗಿದ್ದೀನಿ, ಫ್ರೇಮಲ್ಲಿ ಕಾಳಿನ ತಂದಿದ್ದಾರೆ ಅಂತ ಅವ್ರು ಹೇಳಿದರು. ಬಟ್ ಇಲ್ಲಿ ಆ ಸೀನ್ಗೆ ಎಲ್ಲೂ ಮೋಸ ಆಗಲ್ಲ. ಕಾರಣ ಇಷ್ಟೇ, ಆ ಸೀನ್ ಬಂದಾಗ ಪ್ರತಿಯೊಬ್ಬರು, ನೀವೇನು ನೋಡ್ತಾ ಇದ್ದೀರಲ್ಲ ಇವಾಗ, ಪ್ರತಿಯೊಬ್ಬರು ಎದ್ದು ನಿನ್ನ ಚಪ್ಪಾಳೆ ಹೊಡಿತೀರ. ಸುದೀಪ್ ಅವರ ಸ್ವ್ಯಾಗ್ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಮ್ಯೂಸಿಕ್ ಬಗ್ಗೆ ಬರೋದಾದರೆ, ಮ್ಯೂಸಿಕ್ ಅನ್ನೋದು ಅಂದರೆ ನಮ್ಮ ಅಜನೀಶ್ ಲೋಕನಾಥ್ ಅವ್ರು ಏನಿದ್ದಾರೆ ಮ್ಯಾಕ್ಸ್ ಚಿತ್ರದ ಇನ್ನೊಬ್ಬ ಹೀರೋ ಅಂದರೆ ತಪ್ಪಾಗಲ್ಲ. ಯಾಕಂದರೆ ನಮ್ಮನ್ನು ಚೇರಲ್ಲೇ ಕುಂತು ಕುಣಿಸೋದೇನಿದೆ ಅಲ್ಲ, ಅದು ಸುಮ್ಮನೆ ಸಾಮಾನ್ಯದ ಮಾತಲ್ಲ. ಅಜನೀಶ್ ಲೋಕನಾಥ್ ಅವರು ಆ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ರೀಸೆಂಟಾಗಿ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಹೇಳಿದಾಗೆ ಲೈಕ್ ನಮ್ಮ ನಿರೂಪ್ ಭಂಡಾರಿ ಅವರು ಒಂದು ಸಾಂಗ್ ಬರೆದಿದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಹಾಡು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ನಮ್ಮ DOP ಶೇಖರ್ ಸರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದು ರಾತ್ರಿಲಿ ನಡೆಯೋ ಸಿನಿಮಾ ಅಂತಂದಾಗ ಆ ಚಿತ್ರಕ್ಕೆ ಅದೆಷ್ಟು ಲೈಟಿನ ಅವಶ್ಯಕತೆ ಇರುತ್ತೆ ನಿಮ್ಮೆಲ್ರಿಗೂ ಗೊತ್ತು. ಯಾಕಂದರೆ ಅದು ಕತ್ಲಲ್ಲೇ ನಡೆಯುತ್ತೆ. ಬೆಳಗ್ಗೆ ಒಂದು ಫೈಟ್ ಸೀನ್ ಬಿಟ್ಟರೆ, ಅದನ್ನು ಬಿಟ್ಟರೆ ಎಲ್ಲದು ಕತ್ಲಲ್ಲೇ ನಡೆಯುತ್ತೆ. ಕತ್ಲಲ್ಲೇ ನಡೆಯೋ ಕಾರಣ ಲೈಟಿಂಗ್ಸ್ ಎಷ್ಟು ಅವಶ್ಯಕ ಒಬ್ಬ ಕ್ಯಾಮರಾಮ್ಯಾನ್ಗೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಸೊ ಆ ಒಂದು ಲೈಟಿಂಗ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಕಿಚ್ಚ ಅವ್ರನ್ನ
ನಾವೆಷ್ಟು ಇಷ್ಟಪಡ್ತೀವಿ ಆ ಥಿಯೇಟ್ರಿಗೆ ಕಿಚ್ಚತ್ತಬೇಕು, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ನೆಗೆಟಿವ್ ಕಡೆಗೆ ಬರೋದಾದರೆ ಫಸ್ಟ್ ಹಾಫ್ ಬ್ರಿಲಿಯಂಟ್, ಸೆಕೆಂಡ್ ಹಾಫ್ ಲೈಕ್ ಅಲ್ಲೊಂದು ಟ್ವಿಸ್ಟ್ ಸಿಗುತ್ತೆ ಸೆಕೆಂಡ್ ಹಾಫಲ್ಲಿ. ಏನಪ್ಪ ಟ್ವಿಸ್ಟ್ ಇವಾಗಲೇ ಕೊಟ್ಬಿಟ್ರಲ್ಲ, ಕ್ಲೂ ಇವಾಗಲೇ ಕೊಟ್ಬಿಟ್ರಲ್ಲ ಯಾರು ಅಂತಂದ್ಬಿಟ್ಟು ನಮಗೆ ಅನಿಸುತ್ತೆ. ಬಟ್ ಅಲ್ಲಿಂದ ಮುಂದೆ ಹೋಗೋದಿದೆಯಲ್ಲ, ಅಲ್ಲಿ ಇನ್ನೊಂದು ಸ್ವಲ್ಪ ಸುದೀಪ್ ಅವ್ರನ್ನ ಲೈಕ್ ಎಂಗೇಜ್ ಮಾಡ್ಬೋದಿತ್ತು. ಅಲ್ಲಿ ಇನ್ನೊಂದು ಸ್ವಲ್ಪ ಸುದೀಪ್ ಅವ್ರಿಗೆ ಆಮೇಲೆ ವಿಲನ್ಸ್ಗಳಿಗೆ ಕೆಲಸ ಕೊಡ್ಬೋದಿತ್ತು ಅಂತ ನನಗನ್ನಿಸ್ತು. ಅದಾದಮೇಲೆ ಸುದೀಪ್ ಅವರ ಒಂದು ಲೈಕ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಏನಿದೆ ಅದಕ್ಕೆ ನನ್ನ ಫುಲ್ ಮಾರ್ಕ್ಸ್. ಒಂದಿಷ್ಟು ಪಾಯಿಂಟ್ಗಳನ್ನು ಇಲ್ಲಿ ಹೇಳೋದಾದರೆ, ಸೊ ನಾವು ಈ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ವಿಲನ್ನಲ್ಲಿ ಆನೆ ಬಂತೊಂದು ಆನೆ ಅಂತ ಒಂದು ಲೈಕ್ ನಾವು ಚಿಕ್ಕವರಿದ್ದಾಗ ಕೇಳಿದ್ದು, ಬಟ್ ಅದು ಸುದೀಪ್ ಅವರ ಒಂದು ಬೇಸ್ ವಾಯ್ಸಲ್ಲಿ ಕೇಳಿದಾಗ ತುಂಬಾ ಖುಷಿ ಆಗ್ತಿತ್ತು. ಇದರಲ್ಲೂ ಕೂಡ ಅಂತಹದೇ ಒಂದು ಆವಾಗ ಬಂದೋಗೋವಂಥ ಒಂದು ಪದ್ಯ, ಒಂದು ತುಣುಕು ನಿಮ್ಮೆಲ್ರಿಗೂ ತುಂಬ ಮನೋರಂಜನೆ ನೀಡುತ್ತೆ. ಹಾಗೆ ಈ ಚಿತ್ರದ ಲೈಕ್ ನೆಗೆಟಿವ್ಗಿಂತ ಲೈಕ್ ನನಗೆ ಪಾಸಿಟಿವ್ ಸೈಡೇ ಜಾಸ್ತಿ ಇದೆ, ಜಾಸ್ತಿ ತೂಕ ಇದೆ ಅಂತ ಅನ್ನಿಸ್ತು. ಕಾರಣ ಇಷ್ಟೇ, ಒಬ್ಬ ಕನ್ನಡಿಗನಿಗೆ ಒಬ್ಬ ಲೈಕ್ ತಮಿಳಿನ ನಿರ್ದೇಶಕ ಒಂದು ಕಥೆಯನ್ನು ಮಾಡೋವಾಗ ಆ ಕಥೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಆ ಪಾತ್ರಧಾರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ. ಹಾಗಾಗಿ ಮ್ಯಾಕ್ಸ್ ಚಿತ್ರವನ್ನು ನೀವೆಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಅದಾದಮೇಲೆ ಲೈಕ್ ಒಂದಿಷ್ಟು ಸೀನ್ಗಳಿದೆ, ಆ ಸೀನ್ಗಳಲ್ಲಿ ಕಲಾವಿದರಿಗೆ ಈಕ್ವಲ್ ಆಗಿ ಅವರವರ ಪಾತ್ರದ ಪ್ರಾಮುಖ್ಯತೆಯನ್ನು ನೀಡಿದ್ದು ನನಗೆ ತುಂಬಾ ಖುಷಿಯಾಗೋಯಿತು. ಸೊ ಸಂಯುಕ್ತ ಹೊರನಾಡ್ ಅವ್ರಿಗಿರ್ಬೋದು, ಮಂಜನನಿಗಿರ್ಬೋದು, ಲೈಕ್ ಸುಕೃತ ವಾಗ್ಲಿ ಅವ್ರಿಗಿರ್ಬೋದು, ಗೋವಿಂದೇಗೌಡ ಅವ್ರಿಗಿರ್ಬೋದು. ಸೊ ನನಗೆ ಲೈಕ್ ತುಂಬಾ ಖುಷಿ ಆಯಿತು. ಹಾಗೆ ಲೈಕ್ ಕಿಚ್ಚ ಸುದೀಪ್ ಅವರು ಏನು ನಮಗೆ ಒಂದು ಪ್ರಾಮಿಸ್ ಮಾಡಿದರು, ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ. ಹಾಗಾಗಿ ನೀವೆಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಹಾಗೆ ಲೈಕ್ ನಿಮಗೆಲ್ಲ ಏನು ಅನ್ನಿಸ್ತು ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್, ಲೈಕ್ ಅದೆಲ್ಲದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಚಿತ್ರದೊಂದಿಗೆ. ನಮಸ್ಕಾರ.